ಪದ್ಮಾ ನೀನೇನಂತೀಯೇ? ನಿನ್ನಿಷ್ಟ ಕಣಮ್ಮ. ಅಣ್ಣ ಹೇಗೆ ಹೇಳ್ತಾನೋ ಹಾಗೆ. ಅಯ್ಯೋ, ಪಾರ್ವತಿ ನೀನೇನ್ ಹೇಳ್ತೀಯಾ? ನೀವೆಲ್ಲ ಒಪ್ಕೊಂಡ್ಮೇಲೆ ಅವಳೇನಂತಾಳೆ? ನಿನಗೆ ಓಕೆ ಅಲ್ವಾ ಪಾರ್ವತಿ? ನನ್ಗೂ ಓಕೆ ರೀ. ಅದ್ದೂರಿಯಾಗಿ ಮಾಡೋಣ. ಏನಮ್ಮ ಅಷ್ಟು ಈಸಿಯಾಗಿ ಹೇಗೆ ಒಪ್ಕೊಂಡೆ? ನಿನ್ನನ್ ಕೇಳ್ದೆ ಅಲ್ವೇನೆ, ನೀನ್ ಯಾಕೆ ಒಪ್ಕೊಂಡೆ? ನೀನ್ ಒಪ್ಕೊಂಡೆ ಅಂತ ನಾನು ಒಪ್ಕೊಂಡೆ. ನೀವಿಬ್ರು ಒಪ್ಕೊಂಡ್ರಿ ಅಂತ ನಾನು ಒಪ್ಕೊಂಡ್ಬಿಟ್ಟೆ. ನಿಮ್ಮನ್ನ ನಂಬ್ಕೊಂಡಿದ್ದೀನಲ್ಲ, ಎಲ್ಲ ನನ್ನ ಕರ್ಮ. ಇನ್ನು ಸ್ವಲ್ಪ ಜೋರಾಗಿ ನಗ್ರಿ. ಭಾವ ಸ್ವಲ್ಪ ರೈಸ್ ಹಾಕೊಳ್ಳಿ. ಎಲ್ಲ ಖಾಲಿ ಮಾಡಿಬಿಡ್ತೀನಿ ಬಿಡು. ಥ್ಯಾಂಕ್ಸ್ ಕಣೆ. ಏನ್ ಸರ್ ಸ್ಪೆಷಲ್ಲು? ಮೊನ್ನೆ ನಮ್ಮ ಮಾವನ್ ಮದ್ವೆಗೆ ಶಾಪಿಂಗ್ ಮಾಡಕ್ ಹೋಗಿದ್ವಿ. ಅಲ್ಲಿ ಈ ಶರ್ಟ್ ಕಾಣಿಸ್ತು. ನಿಮ್ಗೆ ತುಂಬಾ ಚೆನ್ನಾಗಿರತ್ತೆ ಅನ್ಸಿ ನಾನೇ ತಗೊಂಡೆ. ಈ ಶರ್ಟಲ್ಲಿ ನೀವು ಕೋಚ್ ತರ ಇಲ್ಲ ಸರ್, ಹೀರೋ ತರ ಇದ್ದೀರಾ. ಬೇಕು ಅಂದ್ರೆ ಕೇಳಿ. ನಿಜ ಸರ್, ಸೂಪರ್, ಆಸಮ್ ಸರ್. ಥ್ಯಾಂಕ್ ಯು. ಸರ್ 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 ಏನ್ ಸರ್ ಗೆಟಪ್ ಎಲ್ಲ ಚೇಂಜ್ ಆಗೋಗಿದೆ? ಹುಡುಗಿ ನೋಡಕ್ಕೆ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಈ ಶರ್ಟ್ ಅಲ್ಲಿ ನೀವು ಹೋದ್ರಿ ಅಂದ್ರೆ ಯಾವುದೇ ಹುಡುಗಿ ಆದ್ರೂ ಸರಿ ಫಿದಾ ಆಗ್ಲೇಬೇಕು. ಸರ್ ಅದು ಅಷ್ಟಕ್ಕೂ ಈ ಶರ್ಟ್ನ ನೀವೇ ಸೆಲೆಕ್ಟ್ ಮಾಡಿದ್ದಾ ಇಲ್ಲ ನಿಮ್ಮ ಗರ್ಲ್ ಫ್ರೆಂಡ್ ಸೆಲೆಕ್ಟ್ ಮಾಡಿದ್ದಾ? ಸರ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ ಸರ್. ಸೂಪರ್. ಥ್ಯಾಂಕ್ ಯು. ಸರ್ 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 ಏನಿವತ್ತು ಸ್ಪೆಷಲ್ಲು? ಸ್ಪೆಷಲ್ ಏನಿಲ್ಲ. ರಾಜಲಕ್ಷ್ಮಿ ಎಲ್ಲಿದ್ದಾಳೆ? ಅಲ್ಲಿದ್ದಾಳೆ ಸರ್. ರಾಜಲಕ್ಷ್ಮಿ, ಈ ಶರ್ಟ್ ಹೇಗಿದೆ? ಶರ್ಟ್ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ಸಿತ್ತು ಸರ್. ನೀವ್ ಹಾಕೊಂಡಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಏನೋ ರಾಜಲಕ್ಷ್ಮಿ, ಇವತ್ ಸಿಕ್ತವ್ರೆಲ್ಲ ನನ್ನ ಸ್ಪೆಷಲ್ ಆಗಿ ನೋಡ್ತಾ ಇದ್ದಾರೆ. ಕೆಲವ್ರು ನನ್ನ ಹುಡುಗಿ ನೋಡಕ್ ಹೋಗಿದ್ರ ಅಂತ ಕೇಳ್ತಾ ಇದ್ದಾರೆ. ಈ ಸ್ಪೆಷಲ್ ಗಿಫ್ಟ್ ನನಗೆ ಯಾಕೆ ಕೊಟ್ಟೆ ಅಂತ ತಿಳ್ಕೊಬೋದಾ? ಹೇಳು ರಾಜಲಕ್ಷ್ಮಿ. ಅದು ಸರ್, ನೀವು ನಮ್ ಕೋಚ್ ಅಲ್ವಾ? ಹಾಕಿಲಿ ಟ್ರೈನಿಂಗ್ ಕೊಟ್ರಿ, ನಮ್ಮೆಲ್ರಿಗೂ ಎನ್ಕರೇಜ್ ಮಾಡಿ 3 ವರ್ಷಗಳಾದ್ಮೇಲೆ
ಹಾಕಿಲಿ ಗೆಲ್ಲೋ ಹಾಗೆ ಮಾಡಿದ್ರಿ. ಆ ಗೆಲುವಲ್ಲಿ ನನ್ನನ್ನು ಭಾಗಿಯಾಗಿ ಮಾಡಿದ್ರಿ. ಇಷ್ಟೆಲ್ಲ ಮಾಡಿರೋ ನಿಮಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಲ್ವಾ? ನಿಮಗೆ ಚೆನ್ನಾಗಿರುತ್ತೆ ಅಂತ ಈ ಶರ್ಟ್ ಕೊಟ್ಟೆ. ಅಷ್ಟೇ ಸರ್. ಅಷ್ಟೇನಾ? ಅಷ್ಟೇ ಸರ್. ಎನಿವೆ, ಒಳ್ಳೆ ಶರ್ಟ್ ಕೊಟ್ಟಿದ್ದಕ್ಕೆ Ready, 1, 2, 3. ಯಾಕಾಧ್ಯ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರೆ ನೀನ್ ನನ್ನ ಶತ್ರುಗಿಂತ ಹೆಚ್ಚಾಗಿ ದ್ವೇಷಿಸ್ತಾ ಇದೀಯ. ಏನ್ ಮಾತಾಡ್ತಿದ್ಯಾ ಸೀನು? ನೀನ್ ನನ್ನ ಪ್ರೀತಿಸೋದೇನೋ, ನಾನು ನಿನ್ನ ಶತ್ರು ಥರ ದ್ವೇಷಿಸೋದೇನೋ? ನಿನಗೇನಾದ್ರೂ ಹುಚ್ಚಾ? ಮತ್ಯಾಕಾಧ್ಯ, ನಿನ್ ಬರ್ಡೇ ವಿಷಯ ನನಗೆ ಹೇಳಲೇ ಇಲ್ವಲ್ಲ? ಪ್ರೀತಿ ವಿಷಯದಲ್ಲಿ ನನ್ನ ದೂರ ಇಟ್ಟಿದ್ಯಾ ಅಲ್ಲ? ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ನನ್ನ ಕ್ಲೋಸ್ ಆಗಿ ಟ್ರೀಟ್ ಮಾಡ್ಬೋದಲ್ಲ? ಅಲ್ಲ, ನಿನಗೆ ಸಂಬಂಧಪಟ್ಟಿರೋ ಯಾವ ವಿಷಯನೂ ನನಗೆ ಹೇಳಲ್ವಾ? ಇದ್ರ ಅರ್ಥ ಏನು? ನನ್ನನ್ನು ದ್ವೇಷಿಸ್ತಿದ್ಯಾ ಅಂತ ತಾನೆ? ಸೀನು, ನನಗೆ ನಿನ್ ಮೇಲೆ ಯಾವುದೇ ಪ್ರೀತಿ ದ್ವೇಷ ಬರಲ್ಲ. ನೀನ್ ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಅಷ್ಟೇ. ನಾನು ನನ್ನ ಬರ್ಡೇ ಬಗ್ಗೆ ಯಾಕೆ ಹೇಳಿಲ್ವೋ ಗೊತ್ತಾ? ಫಸ್ಟ್ ಟೈಮ್ ನನ್ನ ಮಮ್ಮ ಇಲ್ದೇನೆ ಬರ್ಡೇನ ಮಾಡ್ಕೋಬೇಕಾಗಿ ಬರ್ತಿದೆ. ನನ್ನ ಮಮ್ಮ ದೂರ ಆದಮೇಲೆ ನನಗೆ ಬರ್ಡೇ ಅನ್ನೋದೇ ಇರಲ್ಲ ಸೀನು. ನನ್ನ ಮಮ್ಮ ಇಲ್ಲದೆ ಇರೋ ದಿನ ಪ್ರತಿದಿನಾನು ಸ್ಯಾಡ್ ಡೇ. ನನ್ನ ಮಮ್ಮ ನೆನಪಾದಾಗೆಲ್ಲ ದೇವರು ಎಷ್ಟು ಅನ್ಯಾಯ ಮಾಡಿದ್ದಾನೆ ಅಂತ ನರಕ ಅನುಭವಿಸ್ತಿದ್ದೀನಿ ಸೀನು. ಯಾರಾದರೂ ಅಮ್ಮನ ಬಗ್ಗೆ ಮಾತಾಡಿದ್ರೆ ನನ್ನ ಪ್ರಾಣನೇ ಹೋದಾಗ ಅನ್ಸುತ್ತೆ. ಹೀಗಿರುವಾಗ ನನ್ನ ಮಮ್ಮ ಇಲ್ದೇನೆ ನಾನು ಈ ಬರ್ಡೇ ಸೆಲೆಬ್ರೇಷನ್ಸ್ನ ಹೇಗೆ ಮಾಡ್ಕೊಳ್ಳಿ ಸೀನು? ನೋಡು ಅತ್ಯ, ನಿನ್ ಕಣ್ಣಲ್ಲಿ ನೀರು ನೋಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇದೆ. ಚಿಕ್ಕತ್ತೆ ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ರು ಅಂತ. ನಿನಗೆ ಯಾವತ್ತೂ ನೋವಾಗಬಾರ್ದು ಅನ್ನೋದು ಅವ್ರ ಆಸೆ ಆಗಿತ್ತು. ಆದರೆ ನಿನಗೆ ಅಮ್ಮನ ಪ್ರೀತಿ ನಿನಗೆ ಅರ್ಥನೇ ಆಗ್ತಿಲ್ಲ ಅತ್ಯ. ಅವರಿಲ್ಲ ಅಂತ ನಿನಗೆ ಮುಂದೆ ಯಾವತ್ತೂ ಅನಿಸ್ಬಾರ್ದು ಅನ್ನೋ ಕಾರಣಕ್ಕೆ ದೇವತೆ ಆಗಿರುವಂತಹ ಜಾನಕಿ ಅತ್ತೆ ಹತ್ರ ನಿನ್ನ ಕಳಿಸಿರೋದು. ಯಾವತ್ತೂ ನಿನಗೆ ಒಂಟಿ ಅನಿಸ್ಬಾರ್ದು ಅನ್ನೋ ಕಾರಣಕ್ಕೆ
ನಿನಗೊಂದು ದೊಡ್ಡ ಕುಟುಂಬನ ಪರಿಚಯ ಮಾಡಿಸಿದ್ದಾರೆ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ನಿನ್ನನ್ನ ಇಂಡಿಯಾ ಕಳಿಸಿರೋದು. ನೀನೊಂದು ವಿಷಯನ ಅರ್ಥ ಮಾಡ್ಕೋತಿಲ್ಲ ಆದ್ಯ. ಚಿಕ್ಕತ್ತೆ ನಿನಗ್ ಬೇಕಾಗಿರೋ ಖುಷಿನೆಲ್ಲ ಹೋಗಕ್ ಮುಂಚೆನೆ ಕೊಟ್ಟಿದ್ದಾರೆ ಆದ್ಯ. ನೀನ್ ನೋಡ್ತಿರೋಂಥ ಪ್ರತಿ ವಿಷಯದಲ್ಲೂ ಕೂಡ ನಿಮ್ಮಮ್ಮ ಇದ್ದಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋ ಆದ್ಯ. ನೀನ್ ಯಾಕೋ ನಿಮ್ಮಮ್ಮನ ಪ್ರೀತಿನ ಅರ್ಥನೇ ಮಾಡ್ಕೋತಾ ಇಲ್ಲ. ಅನಾವಶ್ಯಕವಾಗಿ ನೋವು ಅನುಭವಿಸ್ತಾ ಇದೀಯಾ. ಅಮ್ಮನ ಪ್ರೀತಿನೇ ಅರ್ಥ ಮಾಡ್ಕೊಳ್ದಿರೋ ನೀನು ಇನ್ ನನ್ನ ಪ್ರೀತಿನ ಹೇಗೆ ಅರ್ಥ ಮಾಡ್ಕೋತೀಯ ಆದ್ಯ? ನನಗೆ ನೀನು ಉತ್ತರ ಕೊಡದೇ ಇದ್ರೂ ಕೂಡ ಪರವಾಗಿಲ್ಲ ಆದ್ಯ. ಆದ್ರೆ ಚಿಕ್ಕತ್ತೆ ಅಂದ್ಕೊಂಡ ಹಾಗೆ ನೀನು ಸಂತೋಷವಾಗಿರ್ಬೇಕು. ಜಾನಕಿ ಅತ್ತೆ ಹೇಳಿದ ತರಾನೆ ನಿನ್ ಬರ್ಡೇ ಸೆಲೆಬ್ರೇಷನ್ನ ಹ್ಯಾಪಿಯಾಗಿ ನಡೆಸ್ಕೊಡ್ಬೇಕು ನೀನು. ಸೀನು, ಸೀನು, ನಾನು ಹೋಗ್ತೀನಿ ಆದ್ಯ. ಅಮ್ಮ ನಮ್ಮಿಬ್ಬರನ್ನು ಇಲ್ಲಿ ನೋಡಿದ್ರೆ ಅಪಾರ್ಥ ಮಾಡ್ಕೋತಾರೆ. ಬರ್ತೀನಿ. ಮಾವಾ, 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 ಮಾವಾ. ಚಾರು, ಏನೇ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಮದ್ವೆ ನನ್ನ ಹತ್ರ ಬಂದೇ ಬಿಡ್ತಲ್ಲ ಅತ್ತೆ. ಬಟ್ಟೆ ಹೊಲ್ಸಕ್ಕೆ ಅಂತ ಡಿಸೈನರ್ನ ಕರ್ಕೊಂಡು ಬಂದಿದ್ದೀನಿ. ಇವ್ರು ನನಗೆ ತುಂಬಾ ಚೆನ್ನಾಗಿ ಪರಿಚಯ ಆತೆ. ಮದ್ವೆಗೆ ಶೇರ್ವಾನಿ ಸೂಟ್ ಏನಾದ್ರೂ ಇರ್ಲಿ ಸಖತ್ತ ಹೊಲಿತಾರೆ. ಓ, ಅದಕ್ಕೆ ಈಗ ಮಾವನ ಅಳತೆ ತಗೊಳಕ್ಕೆ ಅಂತ ಬಂದಿದ್ದಾರೆ. ಚಾರು, ಸೀನು ಅಂದ್ರೆ ಎಷ್ಟು ಪ್ರೀತಿನೇ ನಿನ್ಗೆ. ಹಾಯ್ ಮಾವಾ. ಏನ್ ಚಾರು ಬೆಳಬೆಳಗ್ಗೆ ಈ ಕಡೆ ಬಂದ್ಬಿಟ್ಟಿದ್ಯಾ? ಇಲ್ಲಿವರೆಗೂ ಬಂಗಾರ ಕೊಟ್ಟಿದ್ವಿ, ಕಾರ್ ಕೊಟ್ವಿ, ಎಲ್ಲ ಕೊಟ್ವಿ. ಹಾಗೇನೆ ಇವಾಗ ಬಟ್ಟೆ ಕೂಡ ಹೊಲ್ಸೋಣ ಅನ್ಕೋತಿದೀವಿ ಅಳ್ಳಿ. ಅಂದ್ರೆ ಅದಕ್ಕೆ ಒಳ್ಳೆ ಡಿಸೈನರ್ನ ಕೂಡ ಕರ್ಕೊಂಡ್ ಬಂದಿದೀವಿ. ಆಹಾ, ಅವಾಗೆಲ್ಲ ಅಕ್ಷಯ್ ಪಾತ್ರೆಯಲ್ಲಿ ಎಷ್ಟೇ ತೆಗೆದ್ರು ಬರ್ತಾನೆ ಇರ್ತಿತ್ತಂತೆ. ಹಾಗೆ ಇವಾಗ ನಿಮ್ಮಿಂದ ನಮ್ ಸೀನುಗೆ ಬೇಕಾಗಿರೋದೆಲ್ಲ ಬರ್ತಿದೆ. ನಿಮ್ಮಂತ ಅತ್ತೆ ಮಾವ ಸಿಕ್ಕಿರೋದು ನಮ್ ಸೀನು ಮಾಡಿರೋ ಅದೃಷ್ಟ. ಇದ್ಯಾವುದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅತ್ತೆ. ನಾನು ಹೇಳಿದ್ದೆ ಅಲ್ವಾ ಚಾರು? ನೀನ್ ಬೇಡ ಅಂದ ತಕ್ಷಣ ನಾನು ಸುಮ್ನೆ ಇರಕ್ಕಾಗತ್ತಾ? ನಮ್ಮಿಬ್ರು ಮದ್ವೆ ಏನಿದ್ರು ಗ್ರ್ಯಾಂಡ್ ಆಗೇ ಆಗ್ಬೇಕು. ಅದು ಗ್ರ್ಯಾಂಡ್ ಆಗಿರ್ಬೇಕು ಅಂದ್ರೆ ನಮ್ ಬಟ್ಟೆ ಕೂಡ ಗ್ರ್ಯಾಂಡ್ ಆಗೇ ಇರ್ಬೇಕು ಅಲ್ವಾ? ನನಗೆ ಇಂಟ್ರೆಸ್ಟ್ ಇಲ್ಲ. ಮಾವ, ಸೀನು, ಮಾವ, ಸೀನು, ಏ, ಸೀನು, ಸೀನು, ಏ, ಸೀನು. ಅಳಿಯಂದ್ರೆ. ಈ ಚಾರುಗ್ ಬೇರೆ ಕೆಲಸನೇ ಇಲ್ಲ ಅನ್ಸುತ್ತೆ. ಯಾವಾಗ್ಲೂ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾಳೆ.
ಮಾವ? ನನಗೇನು ಗೊತ್ತು? ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಆದಿಂಗ್ ತಗ್ಲಿ ಬಿದ್ದೆ, ಅದಕ್ಕೆ ಇಷ್ಟು ಜೋರ ಕಿರ್ಚ್ಕೊಳ್ಳೋದ? ಸಾರಿ ಆದ್ಯ, ನೋಡ್ಲಿಲ್ಲ. ನಂಗೆ ಚೆನ್ನಾಗಿ ಗೊತ್ತು, ನೀನ್ ಬೇಕು ಅಂತಾನೆ ನಮ್ಮ ಮಾವನ ಮೇಲೆ ಬಿದ್ದೆ ಅಲ್ವಾ? ಏನ್ ಮಾತಾಡ್ತಿದ್ಯಾ? ಬೇಕು ಅಂತ ಏನಕ್ಕೆ ಬೀಳ್ಬೇಕು? ಅವನೇ ಗೊತ್ತಾಗದೆ ಬಿದ್ದ. ನಾಟಕ ನಿಲ್ಸು ಸಾಕು. ನನ್ ಮಾವನ್ ನೀನ್ ಪ್ರೀತಿಸ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿನಗಿನ್ನೂ ಹುಚ್ಚು ಕಡಿಮೆ ಆಗಿಲ್ಲ ಅನ್ಸುತ್ತೆ. ಜಾಸ್ತಿ ಊಹಿಸ್ಕೊಂಡು ಏನೇನೋ ಮಾತಾಡ್ತಿದ್ಯಾ. ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಏನಾದ್ರೂ ಕೆಲಸ ಮಾಡಿದ್ರೆ ಚೆನ್ನಾಗಿರತ್ತೆ. ಸೀನು ಮಾವ ಮಾತ್ರ ಇವಳನ್ನ ಪ್ರೀತಿಸ್ತಾ ಇದ್ದಾನೋ ಇಲ್ಲ ಇವಳು ಕೂಡ ಸೀನು ಮಾವನ ಪ್ರೀತಿಸ್ತಾ ಇದ್ದಾಳೋ ನನಗೇನು ಅರ್ಥ ಆಗ್ತಿಲ್ಲ. ಏನಾದ್ರೂ ಇರ್ಲಿ, ಇಬ್ರನ್ನೂ ದೂರ ಮಾಡ್ಲೇಬೇಕು. ಸಂಧ್ಯಾ, ನೀನು ಎಲ್ಲೇ ಇದ್ರೂ ಕೂಡ ನಿಶ್ಚಿಂತೆಯಿಂದ ಇರು. ಯಾಕೆ ಗೊತ್ತೇನೆ, ನೀನು ಇಲ್ಲದೆ ಹೋದ್ರೂ ಕೂಡ ಅವಳಿಗೆ ಯಾವ ಲೋಪನೂ ಬರ್ತಿರೋ ಹಾಗೆ ನಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ಅವಳ ಜೊತೆಗಿದ್ದಾರೆ ಅಂತ ಅವಳಿಗೆ ಅನ್ನಿಸ್ಬೇಕು. ಹಾಗೆ ಹುಟ್ಟುಹಬ್ಬ ಮಾಡ್ತೀನಿ. ನಮ್ಮ ಕುಟುಂಬದವ್ರ ಪ್ರೀತಿ ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರನ್ನ ತರಿಸ್ಬೇಕು. ಯಾವುದೇ ಕಾರಣಕ್ಕೂ ನೀನಿಲ್ಲ ಅನ್ನೋ ನೋವಿನಿಂದ ಅವಳ ಕಣ್ಣೀರು ಬರಬಾರ್ದು ಕಣೆ. ಅಷ್ಟು ಚೆನ್ನಾಗಿ ಆಡಂಬರವಾಗಿ ಅವಳು ಹುಟ್ಟಿದ ಹಬ್ಬನ ಮಾಡಿ ತೋರಿಸ್ತೀನಿ. ದೊಡ್ಡ ಹೋಟೆಲಿಂದ ಊಟ ತರೋದು, ದೊಡ್ಡ ಸ್ವೀಟ್ಸ್ ಅಂಗಡಿಯಿಂದ ಸ್ವೀಟ್ಸ್ನ ತರಿಸೋದು, ಅದೇ ಸರಿ. ಏನ್ ಪಾರ್ವತಿ, ಏನ್ ಬರೀತಿದ್ದಾಳೆ ಜಾನಕಿ? ಇನ್ನೇನ್ ಬರೀತಿರ್ತಾರೆ? ಆದ್ಯನ್ ಬರ್ತ್ಡೇ ಪಾರ್ಟಿಗೆ ಏನೇನ್ ಬೇಕು ಅಂತ ಲಿಸ್ಟ್ ಮಾಡ್ತಾ ಇರ್ತಾರೆ. ಕೇಕು ಮತ್ತೆ ಡೆಕೋರೇಷನ್ ವಸ್ತುಗಳು. ಹೌದು ಬಿಡು, ಚೆನ್ನಾಗಿ ಆಚರಿಸ್ಬೇಕು ಅನ್ಕೋತಿದ್ದಾಳಲ್ವಾ, ಅದಕ್ಕೆ ಲಿಸ್ಟ್ ರೆಡಿ ಮಾಡ್ತಿದ್ದಾಳೆ ಅನ್ಸತ್ತೆ. ನೋಡ್ದ್ಯಾಮ್ಮ, ಯಾವತ್ತಾದ್ರೂ ನಿನಗಾಗ್ಲಿ ನನ್ಗಾಗ್ಲಿ ಕೊನೆ ಪಕ್ಷ ಹೆತ್ತು ಮಗಳಿಗಾದ್ರೂ ಹೀಗೆ ಮಾಡಿದಾಳ ಅವಳು? ತಂಗಿ ಮಗಳಿಗೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ, ಯೋಚನೆ ಮಾಡಿ ಮಾಡಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ. ಹೌದೇ, ಅಷ್ಟಕ್ಕೂ ಜಾನಕಿಗೆ ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ನೆನ್ನೆ ಅಣ್ಣನ್ ಮುಂದೆ ಒಪ್ಕೊಂಡಿಯಲ್ಲ, ಇನ್ನೇನು ಹೇಳ್ತೀಯಾ? ಜಾನಕಿ ಒಳ್ಳೆಯವಳೆ, ಆ ಆದ್ಯನೇ ಇವಳು ತಲೆ ಕೆಡಿಸಿರೋದು. ಆದ್ರೂ ನಾನೇನ್ ಬೇಕು ಅಂತ ಒಪ್ಕೊಳ್ಳಿಲ್ಲ. ಹೇಗೋ ನೀವೆಲ್ಲ ಒಪ್ಕೊಂಡ್ರಿ ಅಂತ ನಾನು ಒಪ್ಕೊಂಡೆ. ಹಾ, ಆದ್ಯನಿಗೆ ಅಮೇರಿಕದ ಬಟ್ಟೆಗಳು ಬೇಡ, ಮೈಸೂರಿನ ರೇಷ್ಮೆ ಸೀರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಸಂಧ್ಯನ್ಗೆ ರೇಷ್ಮೆ ಸೀರೆ ಅಂದ್ರೆ ತುಂಬಾನೇ ಪ್ರಾಣ. ಆದ್ಯನ್ಗೂ ಕೂಡ ರೇಷ್ಮೆ ಸೀರೆನೇ ತಂದ್ಕೊಡ್ಬೇಕು.
ನಮ್ಮೂರಲ್ಲಿರೋ ಆ ರೇಷ್ಮೆ ಸೀರೆ ಅಂಗಡಿಲಿ ಸೀರೆಗಳು ತುಂಬಾನೇ ಚೆನ್ನಾಗಿರುತ್ತೆ. ಅವ್ರ ಹತ್ರ ಡಿಸೈನ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾ, ಫೋನ್ ಮಾಡಿ ಹೇಳ್ಬಿಡ್ಬೇಕು.